ನಮಸ್ಕಾರ ಸ್ನೇಹಿತರೆ, ರಾಜ್ ದಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತ ಇತ್ತೀಚಿನ ಕೆಲ ವರ್ಷದಲ್ಲಿ ವಿಶ್ವಮಟ್ಟದಲ್ಲಿ ತನ್ನದೇ ಆದ ಅಧಿಕಾರವನ್ನು, ಪ್ರಾಬಲ್ಯವನ್ನು ಹಾಗೂ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತನೂ ಸಹ ಕಾಣ್ಬೋದು. ರಷ್ಯಾ ಯುಕ್ರೇನ್, ಇಸ್ರೇಲ್ ಗಾಜಾ, ಆರ್ಮೇನಿಯಾ ಅಜರ್ಬೈಜಾನ್ ಹೀಗೆ ಯುದ್ಧ ನಡೆಯೋ ದೇಶಗಳಿಗೆ ಶಾಂತಿ ಕಾಪಾಡಿಕೊಳ್ಳಿ, ಇದು ಯುದ್ಧದ ಸಮಯ ಅಲ್ಲ, ಮಾತುಕತೆಗಳ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿದ್ದ ಭಾರತ ಯಾಕೆ ಇವತ್ತು ತಾನೇ ಖುದ್ದಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ನಿಂತಿದೆ? ಯಾಕೆ ಯಾವಾಗಲೂ ಕಾಶ್ಮೀರ ಸಂಘರ್ಷ ಪೀಡಿತವಾಗಿಯೇ ಇದೆ? ಭಾರತದ ಶಿರಾ ಅಂತಲೇ ಕರೆಯುವ ಕಾಶ್ಮೀರದ ಕತೆ ಏನು? ಕಾಶ್ಮೀರ ಹೇಗೆ ಭಾರತದಲ್ಲಿ ವಿಲೀನವಾಯಿತು? ಕಾಶ್ಮೀರದಲ್ಲಿ ನಡೆದಿರುವ ಅದೆಷ್ಟೋ ಭಯೋತ್ಪಾದಕ ಕೃತ್ಯಗಳು ಹಾಗೂ ಅಲ್ಲಿಗೆ ಹೋದಂತಹ ಪ್ರವಾಸಿಗರ ಮೇಲೆ ಹಾಗೂ ಕಾಶ್ಮೀರಿ ಪಂಡಿತರ ಮೇಲೆ ಆಗಿರ್ತಕ್ಕಂಥ ಕೃತ್ಯಗಳು ಹಾಗೂ ಸೇನೆ ಮೇಲೆ ಆಗಿರ್ತಕ್ಕಂತಹ ಮೋಸದ ದಾಳಿಗಳನ್ನು ಇವತ್ತು ನಿಮ್ಮ ಮುಂದೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಅಂದರೆ ಶುಕ್ರವಾರದ ರಾತ್ರಿ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಏನು, ಬೆಳಗ್ಗೆ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಏನಂತ ಚಿಕ್ಕದಾಗಿ ತಿಳಿಸಿ ಮುಂದೆ ಕಾಶ್ಮೀರದ ಕತೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ದಿನೇ ದಿನೇ ಉದ್ವಿಗ್ನವಾದ ಸ್ಥಿತಿಗೆ ತೆರಳ್ತಾ ಇದೆ. ಇನ್ನು ವಿಶೇಷವಾಗಿ ಕಾಶ್ಮೀರದ ಗಡಿಯಲ್ಲಿ LOC ಹತ್ರ ಇನ್ನೂ ತುಂಬ ಉದ್ವಿಗ್ನವಾದ ಸ್ಥಿತಿ ದಿನೇ ದಿನೇ ಹೆಚ್ಚಾಗ್ತಿದೆ. ಸ್ನೇಹಿತರೆ, ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಮೇಲೆ ಮತ್ತೆ ದಾಳಿ ಮಾಡಿದೆ. ಈ ದಾಳಿಗೂ ಮೊದಲು ಪಾಕಿಸ್ತಾನ ಡ್ರೋನ್ಗಳ ಮೂಲಕ ದಾಳಿ ಮಾಡಿ ಭಾರತದ ಸೇನೆ ಹಾಗೂ ಭಾರತದ ರಡಾರ್ ಸಿಸ್ಟಮ್ಗಳ ಕಣ್ಣು ತಪ್ಪಿಸಿ ನಂತರ ಅವ್ರದ್ದೇನು ಬಲಶಾಲಿ ಅಂತ ಏನು ಮಿಸೈಲ್ ಇದಾವೆ ಫತಾ 1 ಮತ್ತು 2 ಆ ಮಿಸೈಲ್ಗಳ ಮೂಲಕ ಭಾರತದ ಪ್ರಮುಖ ನೆಲೆಗಳಾದ ವಾಯುನೆಲೆಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಿದೆ. ನಂತರ ಎಚ್ಚೆತ್ತುಕೊಂಡ ಭಾರತ ಈ ಮಿಸೈಲ್ಗಳನ್ನು ಮತ್ತು ಸುಮಾರು 250ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನಮ್ಮ ಸ್ವದೇಶಿ ನಿರ್ಮಿತ DRDO ನಿರ್ಮಿಸ್ತಕ್ಕಂಥ ಆಕಾಶ್ ಮಿಸೈಲನ್ನು ಬಳಸಿ ಪಾಕಿಸ್ತಾನದ ಎಲ್ಲ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಸಂಪೂರ್ಣವಾಗಿ ಕೆಳಗುರುಳಿಸಿದವು ಅಂತೇಳಿ ಭಾರತ ಸೇನೆ ಹೇಳ್ಕೊಂಡಿದೆ. ಈ ಬೆನ್ನಲ್ಲೇ ಪಾಕಿಸ್ತಾನ ತನ್ನ ಯುದ್ಧ ವಿಮಾನಗಳನ್ನು ಭಾರತದ ಕಡೆ ಕಳಿಸು ನಂತರ ಭಾರತದ ಯುದ್ಧ ವಿಮಾನಗಳು ಆಗಸದಲ್ಲಾದಂತಹ ಕಾಳಗದಲ್ಲಿ ಪಾಕಿಸ್ತಾನದ 2 ಯುದ್ಧ ವಿಮಾನಗಳನ್ನು ಭಾರತ ಉರುಳಿಸಿದೆ. ಇನ್ನು ನಿನ್ನೆ ರಾತ್ರಿ ನಡೆದ ದಾಳಿಯಲ್ಲಿ ಪಾಕಿಸ್ತಾನದ ಪ್ರಮುಖ ಏರ್ಬೇಸ್ಗಳಾದ ನೂರ್ಖಾನ್, ಮುರಿದ್, ರಫಿಕ್ಯೂ ಅನ್ನೋ 3 ಪಾಕ್ನ ವಾಯುನೆಲೆಗಳನ್ನು ಭಾರತ ಮಿಸೈಲ್ಗಳ ಮೂಲಕ ಧ್ವಂಸ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಇನ್ನು ಪಾಕಿಸ್ತಾನದಲ್ಲಿದ್ದ ರಾವಲ್ಪಿಂಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಮೇಲೆ ನಿನ್ನೆ ಭಾರತ ಡ್ರೋನ್ ಒಂದು ಬಿದ್ದು ದೊಡ್ಡ ಮಟ್ಟದ ಕಟ್ಟಡ ಕುಸಿದಿದ್ರೆ ಅಲ್ಲಿನ ಪೊಲೀಸರು ಸಿಡ್ಲು ಬಡ್ದಿದೆ ಅಂತೇಳಿ ಅಲ್ಲಿನ ಜನಕ್ಕೆ ಕೇಳಿದ್ರಂತೆ, ಬ್ಯಾರಿಕೇಡ್ಸ್ ಹಾಕಿ ಆ ಕಡೆ ಹೋಗೋಂಗಿಲ್ಲ ಅಂತೇಳಿ ಹೇಳಿದ್ರಂತೆ. ಇದ್ರ ಬಗ್ಗೆ ಅಲ್ಲಿನ ಜನನೇ ತಮ್ಮ ಅಂತರ್ಜಾಲಗಳಲ್ಲಿ ಹೇಳ್ಕೊಂಡು ನಗ್ತಿದ್ದಾರೆ. ಇನ್ನು ಪಾಕಿಸ್ತಾನದ ಹೇಡಿ ಕೆಲಸ ಏನಪ್ಪ ಅಂದರೆ, ನಿನ್ನೆ ರಾತ್ರಿ ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕ ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಚಕಮಕಿ ನಡೆಯುತ್ತಿರುವಾಗ ಪಾಕಿಸ್ತಾನ ಲಾಹೋರ್ದಲ್ಲಿದ್ದ ತನ್ನ ವಿಮಾನ ನಿಲ್ದಾಣದಲ್ಲಿ ನಾಗರಿಕ ವಿಮಾನಯಾನಗಳಿಗೆ ಹಾರಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಇದ್ರ ಮೂಲಕ ಭಾರತದ ಯಾವುದೇ ಒಂದು ಡ್ರೋನ್ ಆಗಲಿ ಮಿಸೈಲ್ ಆಗಲಿ ಮಿಸ್ಟೇಕ್ ಆಗಿ ಬಿದ್ದರೂ ಸಮೇತ ಇದೇ ವಿಚಾರವನ್ನು ಇಟ್ಕೊಂಡು ಪಾಕಿಸ್ತಾನ ಜಗತ್ತಿನ ಮುಂದೆ ಭಾರತ ನಾಗರಿಕ ವಿಮಾನಗಳ ಮೇಲೆ ದಾಳಿ ಮಾಡ್ತು ಅಂತೇಳಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಒಂದು ಕೆಟ್ಟ ಪ್ಲಾನನ್ನು ಯೋಜನೆ ಮಾಡಿತ್ತು. ಆದರೆ ಭಾರತ ಪಾಕಿಸ್ತಾನದ ಈ ಹೇಡಿ ಕೃತ್ಯಕ್ಕೆ ಬಲಿಯಾಗದೆ ತುಂಬ ಕಟ್ಟೆಚ್ಚರದಿಂದ ವಿಮಾನಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಥರ ತನ್ನ ಕಾರ್ಯಾಚರಣೆಯನ್ನು ಮಾಡಿದೆ. ಮತ್ತು ಬೆಳಗಿನ ಜಾವ ಇದರ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಭಾರತೀಯ ಸೇನೆಯೂ ಹೇಳಿರೋದು ಇದೇ ಮಾತು. ಹಾಗೂ ಪಾಕಿಸ್ತಾನದಲ್ಲಿ ಹಾರ್ತಕ್ಕಂಥ ಯಾವುದೇ ಏರ್ಲೈನ್ ಆಗಿರಲಿ ಅಥವಾ ವಿಮಾನ ಆಗಿರಲಿ ಅವರಿಗೆ ವಾರ್ನಿಂಗನ್ನು ಕೊಟ್ಟಿದೆ, ಈ ಸಂದರ್ಭದಲ್ಲಿ ಓಡಾಡೋ ಅಂಥದ್ದು ಒಳ್ಳೆಯದಲ್ಲ ಅಂಥೇಳಿ. ಸ್ನೇಹಿತರೆ, ನಿಮಗೆಲ್ಲ ಸಾಮಾನ್ಯವಾಗಿ ನೆನಪಿರಬೇಕು, 2023ರಲ್ಲಿ ಟರ್ಕಿ ಮತ್ತು ಸಿರಿಯಾದಲ್ಲಾದಂಥ ಭೂಕಂಪದ ಸಮಯದಲ್ಲಿ
ಜಗತ್ತಿನ ಇತರೆ ದೇಶಗಳು ಟರ್ಕಿಯಲ್ಲಾದ ಅನಾಹುತದ ಬಗ್ಗೆ ಸಾವು ನೋವುಗಳ ಬಗ್ಗೆ ತಿಳ್ಕೊಳ್ಳೋ ಅಷ್ಟರಲ್ಲಿ ಭಾರತ ತನ್ನ NDRF ತಂಡವನ್ನು ಟರ್ಕಿ ಮತ್ತು ಸಿರಿಯಾ ಸಹಾಯಕ್ಕೆ ಕಳಿಸುತ್ತೆ. ಮತ್ತು ಅಲ್ಲಿ NDRF ತಂಡ ಭೂಕಂಪದಲ್ಲಿ ಸಿಲುಕಿ ಜನರನ್ನು ರಕ್ಷಿಸಿದರು. ಇದಕ್ಕೆ ಭಾರತ ಆಪರೇಷನ್ ದೋಸ್ತ್ ಅಂತ ಹೆಸರಿತ್ತು. ಆ ಸಮಯದಲ್ಲಿ ಅಲ್ಲಿನ ಅಧ್ಯಕ್ಷ ಎರ್ಡೋಗನ್ ಭಾರತಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅದು ಇದು ಅಂತೇಳಿ ಆಪತ್ ಬಾಂಧವ ಅನಾಥ ರಕ್ಷಕ ಅಂತೆಲ್ಲ ಹೇಳಿ ತುಂಬ ಹೊಗಳ್ತು. ಆದರೆ ಅದೇ ಟರ್ಕಿ ಪ್ರತಿ ಬಾರಿಯೂ ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ಪರವಾಗಿ ಮಾತಾಡಿದ್ದುಂಟು. ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ನಮ್ಮ ಮೇಲೆ ಭಾರತ ದಾಳಿ ಮಾಡುತ್ತೆ ಅನ್ನೋ ಒಂದು ಭಯಭೀತಿಯಲ್ಲಿದ್ದಾಗ ಈ ಟರ್ಕಿ ಏನಿದೆಯಲ್ಲ ಇದು ಪಾಕಿಸ್ತಾನಕ್ಕೆ ತನ್ನ ಯುದ್ಧೋಪಕರಣಗಳನ್ನು ಕಳಿಸ್ಕೊಡುತ್ತೆ. ಅದಾದ ನಂತರ ಮತ್ತೆ ಪಾಕಿಸ್ತಾನಕ್ಕೆ ಯುದ್ಧ ಹಡಗನ್ನು ಸಮೇತ ಕಳಿಸ್ಕೊಡುತ್ತೆ. ಮತ್ತು ನಿನ್ನೆ ರಾತ್ರಿಯೂ ಸಹ ಯುದ್ಧೋಪಕರಣಗಳನ್ನು ವಿಮಾನದ ತುಂಬಿಸಿ ಕಳಿಸಿದೆ ಪಾಕಿಸ್ತಾನಕ್ಕೆ. ದೋಸ್ತ್ ಅನ್ನೋ ಪದಕ್ಕೆ ನಾಲಾಯಕ್ ಟರ್ಕಿ. ಅಂಥ ಒಂದು ದೇಶಕ್ಕೆ ನಾವು ನಮ್ಮ NDRF ತಂಡವನ್ನು ಕಳಿಸಿ ಅಲ್ಲಿನ ಜನರನ್ನು ರಕ್ಷಣೆ ಮಾಡಿದ್ವಿ ಕೇವಲ ಮಾನವೀಯತೆಯಿಂದ ಮಾತ್ರ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ವಿಷ ಇರೋ ಹಾವಿಗೆ ಹಾಲೆರೆದರೇನು ಉಪಯೋಗ ಅಂತ, ಆ ರೀತಿ ಇದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಕಾಶ್ಮೀರದ ರೋಚಕ ಕಥೆಯನ್ನು ನಿಮಗೆ ತಿಳಿಸ್ತೀನಿ. ಕಾಶ್ಮೀರಕ್ಕಾಗಿ ಯಾವೆಲ್ಲ ಹೋರಾಟಗಳಾದವು, ಕಾಶ್ಮೀರದಲ್ಲಿ ಯಾವೆಲ್ಲ ದಾಳಿಗಳಾದವು, ಉಗ್ರರಿಂದ ಯಾರೆಲ್ಲ ಅಮಾಯಕರು ಬಲಿಯಾದರು, ಇದನ್ನೆಲ್ಲ ತಿಳಿಸ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.